ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಿನ್ನೆ ರಾತ್ರಿ ತುಂಬ ಮಳೆ ಆಯಿತಾ, ಹಾಗೆ ಎಲ್ಲ ರೋಡೆಲ್ಲ ಒದ್ದೆ ಒದ್ದೆ ಇದೆ. ಗಿಡ ಮರಗಳೆಲ್ಲ ತಂಪಾಗಿದ್ದಾವೆ. ಹಾಗೆ ಪಾರಿಜಾತ ಹೂಗಳನ್ನೆಲ್ಲ ನೋಡಿದ್ರಲ್ಲ, ಅಲ್ಲಿ ಬಿದ್ದಿತ್ತು ಮರ ಇದೆ. ಸೊ ಬೆಳಗಿನ ಒಂದು ಸವಿಯನ್ನು ಸವಿಯೋಣ ಅಲ್ವಾ? ಲೆಟ್ಸ್ ಗೋ. ಹಾಗೆ ನಾನೀಗ ಎಲ್ಲೋ ಹೋಗ್ತಾ ಇದ್ದೇನೆ. ಎಲ್ಲಿ ಹೋಗ್ತಿದ್ದೇನೆ, ಏನು ಕತೆ, ಯಾವ ಕೆಲಸಕ್ಕೆ ಅಂತ ನೀವು ಕೂಡ ನೋಡ್ಬೋದು. ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಹಾಗೆ ಆನ್ ದ ವೇ ನೋಡ್ತಾ ಹೋಗಿ ಮನೆಗಳನ್ನು, ರೋಡನ್ನು, ಗಿಡಗಳನ್ನು. ಸೊ ಬಂದು ಮುಟ್ಟಿದೆ, ಎಲ್ಲಿ ಬರಬೇಕು ಅಲ್ಲಿ ಫೈನಲಿ. ಹಾಗೆ ಅಕ್ಕಿ ಮತ್ತು ಗೋಧಿಯನ್ನು ಎದುರು ಇಟ್ಟಿದ್ದೇನೆ. ಮುಂದೆ ಗೊತ್ತಾಗುತ್ತೆ ಏನಕ್ಕೆ ಬಂದಿದ್ದೇನೆ ಅಂತ. ಇದು ಕೂಡ ಹಿಟ್ಟೆ, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು. ಅದೆಷ್ಟು ನೋಡಿ, ವೆಯ್ಟ್ ನೋಡಿ ಒಂದ್ಸಲ ಎಷ್ಟು ಉಂಟು ಗೊತ್ತುಂಟು. ಅದು ಒಂದ್ಸಲ ನೋಡಿ ಬಿಡಿ. ಚಪ್ಪಲಿ ತೆಗೆದು ಇಟ್ಟು ಬರಬೇಕಲ್ಲ. ಅಲ್ಲ, ಎರಡು ಸೇರಿಸಿ ಮಾಡೋದಾ? ಬೇರೆ ಬೇರೆ ಅಲ್ವಾ? ಹಾಂ, 8. ಅಲ್ಲ, ಅದೆಷ್ಟುಂಟು ಇದೆಷ್ಟುಂಟು ಬೇಡವಾ? ಗೋಧಿ ಎಷ್ಟುಂಟು? ಅದು ನಾ ಕೂತಿರ್ತೀನಿ. ಹಾಂ. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಇಲ್ಲೇ ಹಿಟ್ಟಿನ ಗಿರಣಿಗೆ ಬಂದಿದ್ದೇನೆ. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಮಾಡಿಸ್ಲಿಕ್ಕಿತ್ತು. ಹಾಗೆ ಹಿಟ್ಟಿನ ಗಿರಣಿಗೆ ಬಂದಿದ್ದೇನೆ. ಇಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾರೆ, ಸ್ವಲ್ಪ ವೆಯ್ಟ್ ಮಾಡೋಕ್ಕೆ ಹೇಳಿದರು. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೇನೆ. ಸೊ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಮಾಡಿಸ್ಕೊಂಡು ಮನೆಗೆ ಹೋಗಬೇಕು. ಮತ್ತು ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ಸೊ ಗಿರಣಿಯನ್ನು ಒಂದು ಸಲ ತೋರಿಸ್ತೇನೆ ಆಯಿತಾ? ಮತ್ತು ಹಿಟ್ಟು ಮಾಡುವಾಗ ತೋರಿಸ್ತೇನೆ, ಓಕೆನಾ? ಈಗ ಸ್ವಲ್ಪ ವೆಯ್ಟ್ ಮಾಡಿ. ಇಲ್ಲೊಂದಿಷ್ಟು ಕೊಬ್ಬರಿಗಳನ್ನೆಲ್ಲ ಒಣಗಿಸಿಟ್ಟಿದ್ದಾರೆ. ಹಾಗೆ ಎಣ್ಣೆ ಮಿಲ್ ಕೂಡ ಇದೆ. ಬರೀ ಹಿಟ್ಟಿನ ಗಿರಣಿ ಒಂದೇ ಅಲ್ಲ, ಎಣ್ಣೆ ಕೂಡ ಮಾಡಿಸೋ ಒಂದು ಮಿಲ್ ಇದೆ. ಆ್ಯಕ್ಚುಲಿ ವರ್ಕರ್ಸಿಗೆ ಊಟ ಮಾಡಿ ಆಗಿರಲಿಲ್ಲ. ಈಗ 11 ಗಂಟೆಗೆ ನಾನು ಬಂದದ್ದು ಬೆಳಿಗ್ಗೆ. ಹಾಗೆ ಅವರಿಗೆ ಊಟ ಮಾಡಿ ಆಗಿರಲಿಲ್ಲ. ಹಾಗೆ ಊಟ ಮಾಡಿಕೊಂಡು, ಅಂದರೆ ಬೆಳಗ್ಗೆ ತಿಂಡಿನೇ ತಿಂದಿರಲಿಲ್ಲಂತೆ. ಸ್ವಲ್ಪ ತಿಂದು ಬರ್ಬೋದಾ, ಊಟ ಮಾಡಿ ಬರ್ಬೋದಾ ಅಂತ ಕೇಳಿದರು. ಹಾಗೆ ನಾನು ಹೋಗಿ ಬನ್ನಿ ಹೇಳಿದೆ. ಇಲ್ಲ, ನಿಮ್ಮದು ಮಾಡಿಕೊಟ್ಟೆ ನಾವು ಹೋಗ್ತೇವೆ, ಬೇಡ ಊಟ ಮಾಡಿ ಬನ್ನಿ. ಯಾಕೆ ಪಾಪ ಹಸಿವು ಹಾಕ್ಕೊಂಡಿರ್ತಾರಲ್ವ, ನಮಗೂ ಹಾಗೆ ಅಲ್ವಾ, ಹಸಿವಾದರೆ ಕಷ್ಟ ಅಲ್ವಾ ಕೆಲಸ ಮಾಡೋಕ್ಕೆ. ಹಂಗೆ ನಾನು ಕುತ್ಕೊಂಡಿರ್ತೇನೆ, ಮನೆಯಲ್ಲಿ ಕೆಲಸ ಮುಗಿಸಿ ಬಂದದಲ್ವ. ಸೊ ನಾನು ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೇನೆ. ಇಲ್ಲಿ ಹೀಗೆ ಹೊರಗಡೆ ಚೆನ್ನಾಗಿದೆ, ತೋರಿಸ್ತೇನೆ ಆಯಿತಾ? ಒಂಥರ ಹಳ್ಳಿ ವಾತಾವರಣ ಇಲ್ಲಿ, ತೋರಿಸ್ತೇನೆ. ಅವರು ಊಟ ಮಾಡಿ ಬರೋಷ್ಟೊತ್ತಿಗೆ ನಿಮಗೆ ಇಲ್ಲೆಲ್ಲ ತೋರಿಸ್ತೇನೆ. ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ ಗೊತ್ತುಂಟ. ಸೇಮ್ ಹಳ್ಳಿ ಥರ ಆಯಿತಾ? ಪೇಟೆಯಲ್ಲಿ ಇದ್ದೇವೆ ಅಂತಲೇ ಅನಿಸಲ್ಲ, ಹಳ್ಳಿ ಥರವೇ ಇದೆ ಆಯಿತಾ? ಸೈಲೆಂಟಾಗಿದೆ, ತುಂಬ ಸೈಲೆಂಟಾಗಿದೆ. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ ಒಳಗಿನ ರೋಡ್ ಇದು. ಹಾಗೆ ಇಲ್ಲೆಲ್ಲ ತುಂಬ ತೋರಿಸ್ತೇನೆ. ಹಾಗೆ ಒಳಭಾಗದಲ್ಲಿ ಬರುತ್ತಲ್ವ, ಅದಕ್ಕೋಸ್ಕರ ಏನು ಅಂದರೆ ಫುಲ್ಲು ಹಳ್ಳಿ ವಾತಾವರಣ ಇದೆ. ಚೆನ್ನಾಗಿ ಅನಿಸುತ್ತೆ, ಶಾಂತವಾಗಿದೆ. ಇಲ್ಲಿ ಆ್ಯಕ್ಚುಲಿ ಮನೆ ಇದೆ, ಓನರದ್ದು ಸೈಡಿಗೆ ಮನೆ ಇದೆ. ಹಾಗಾಗಿ ಅವರಿಗೆ ಸೈಲೆಂಟಾಗಿ ಆರಾಮಾಗಿ ಇರ್ಬೋದು. ಸಿಟಿಯ ಯಾವುದೇ ಗಲಾಟೆ ಇರಲ್ಲ. ಮತ್ತು ಇಲ್ಲಿ ಸೈಡ್ ಬೈ ಸೈಡ್ ಬಿಸ್ನೆಸ್ಸು ಕೂಡ ಮ್ಯಾನೇಜ್ ಮಾಡ್ಬೋದು. ಮನೆ ಹತ್ತಿರವೇ ಇರುವ ಕಾರಣ ನೋಡ್ತಾ ಇರ್ಬೋದು. ವರ್ಕರ್ಸ್ ಕೆಲಸ ಮಾಡೋದು ಎಲ್ಲ ಕೂಡ ಚೆನ್ನಾಗಿದೆ. ಆ್ಯಕ್ಚುಲಿ ಹೀಗೆ ಇರಬೇಕು ಜಾಗ ಅಲ್ವಾ? ಯಾಕಂದರೆ ಸಿಟಿಗೆ ಹತ್ತಿರ ಇರಬೇಕು.
ಆ ಗಲಾಟೆ ಇರಬಾರ್ದು ಅಂಥಲ್ಲಿ ಮನೆ ಇರಬೇಕು, ಚೆನ್ನಾಗಿರುತ್ತೆ. ಈಗ ಮಕ್ಕಳಿಗೆ ಓದಲಿಕ್ಕೆ ಅಥವಾ ಏಜ್ ಆದವರಿಗೆ ಗಲಾಟೆ ಇರಲ್ಲ. ಮತ್ತು ಸಾಧಾರಣ ಹೊರಗೆ ಹೋಗಿ ಬರೋರಿಗೆ ಆರಾಮಾಗಿ ಸಿಟಿಗೆ ಹೋಗಿ ಬರುವಂಗೆ ಏನಾದರೂ ಕೆಲಸ ಇದ್ದೇ ಇರುತ್ತಲ್ವ, ತರಲಿಕ್ಕೆ ಮಾಡಲಿಕ್ಕೆ ಏನಾದ್ರು ಇದ್ದರೆ ಹೋಗಿ ಬರ್ಬೋದು. ಇಂಥ ಏರಿಯಾದಲ್ಲಿ ಮನೆ ಇದ್ದರೆ ಇದೆಲ್ಲ ತುಂಬ ವರ್ಷ ಹಳೇದಾಯ್ತು, ತುಂಬ ವರ್ಷದಿಂದ ಆಗಿನ ಕಾಲದಲ್ಲಿ ಮನೆ ಕಟ್ಕೊಂಡು ಇದ್ದಾರೆ ಇಲ್ಲೆಲ್ಲ. ಹಾಗಾಗಿ ಅವರಿಗೇನು ಗೊತ್ತಾ, ರಗಳೆ ಇಲ್ಲ, ವೆಲ್ ಸೆಟಲ್ಡ್ ಅವರೆಲ್ಲ. ಈಗ ಸಿಟಿಯಲ್ಲಿ ಹೊಸದಾಗಿ ಬಂದವರಿಗೆ ಎಲ್ಲ ತುಂಬ ಕಷ್ಟ, ಅಪಾರ್ಟ್ಮೆಂಟ್ಗಳಲ್ಲಿ ಇರಬೇಕು, ಗಲಾಟೆ ಅಂದರೆ ಗಲಾಟೆ. ಈಗಿನ ಜೀವನ ಉಂಟಲ್ಲ, ಇಂಥ ಏರಿಯಾಗಳೆಲ್ಲ ಸಿಗೋದೇ ಇಲ್ಲ ಈಗ, ತುಂಬ ಕಷ್ಟ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಹೀಗೆಲ್ಲ ಹೋದರೆ ಅಲ್ಲಿದು ವೀಡಿಯೋ ಎಲ್ಲ ಮಾಡಿ ಹಾಕೋದು. ಒಂದೇನಾದ್ರು ಶಾಪಿಗೆಲ್ಲ ಹೋದರೆ ಅಥವಾ ಎಲ್ಲಾದರೂ ಒಂದು ಪ್ಲೇಸಿಗೆ ಹೋದರೆ ಹೊಸತು ಅಂತ ಕಂಡ್ರೆ, ಒಳ್ಳೆಯದು ಅಂತ ಕಂಡ್ರೆ ನಾನು ಹೋಗಿ ಬರುವ ಜಾಗ ಅಪ್ಪ. ಹಾಗೆಲ್ಲ ಹೋದರೆ ಉಂಟಲ್ಲ, ನಾನು ಅಲ್ಲಿದೊಂದು ಪ್ಲೇಸನ್ನು ಡಿಟೇಲಾಗಿ ತೋರಿಸಿ ಅವ್ರ ಬಗ್ಗೆ ಹೇಳಿ ಕರೆಕ್ಟಾಗಿ ಒಂದು ಪರ್ಫೆಕ್ಟ್ ವೀಡಿಯೋ ಮಾಡಿ ಹಾಕ್ತಿದ್ದೆ. ಚೆಂದ ಮಾಡಿ ಹಾಡಿ ಹೊಗಳಿ ಒಳ್ಳೆ ರೀತಿಯಿಂದ ಎಲ್ಲರನ್ನು ಒಳ್ಳೆ ರೀತಿಯಿಂದ ತೋರಿಸ್ಬೇಕಂತ. ಮತ್ತು ಎಲ್ಲರಿಂದ ಸಿಕ್ಕ ಒಂದು ಬೆಲೆ ಉಂಟಲ್ಲ, ಅದು ನೋವು, ಮರೆಯಲಾಗದ ನೋವು. ಅಂದರೆ ನಮ್ಮನ್ನು ಕ್ಯಾರೆ ಮಾಡಲ್ಲ, ನಮ್ಮನ್ನು ಇದೇ ಮಾಡಲ್ಲ. ಅಂಥ ಪರಿಸ್ಥಿತಿ ಬರುವಾಗ ತುಂಬ ನೋವಾಗುತ್ತೆ. ಯಾಕೆ ಇವರನ್ನೆಲ್ಲ ಹಾಡಿ ಹೊಗಳಿದೆ, ಯಾಕೆ ಇವ್ರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತಲ್ವ, ಇಂಥಲ್ಲಿ ಇಂಥದ್ದಿದೆ, ಇಂಥಲ್ಲಿ ಇಂಥದ್ದಿದೆ ಅಂತ. ಸುಮ್ಮನೆ ನಾನು ಯಾಕೆ ಇವರದ್ದೆಲ್ಲ ವೀಡಿಯೋ ಮಾಡಬೇಕಿತ್ತು. ನಾನೇನೋ ಒಂದು ಒಳ್ಳೆ ಉದ್ದೇಶದಿಂದ ಮಾಡಿದ್ದೇನೆ, ಎಷ್ಟು ಜನರ ಶಾಪು ಅದು ಇದು. ಆದರೆ ಆಮೇಲೆ ನನಗೆ ಎಣಿಸೋದು, ಹೀಗೆಲ್ಲ ಕ್ಯಾರೆ ಮಾಡೋದು, ನಂಗೆ ಮಾಡಿದ ಕೂಡಲೇ ಬೆಲೆ ಅಂದರೆ ಹಣ ಅಲ್ಲ ರೀ. ನಮಗೊಂದು ರೆಸ್ಪೆಕ್ಟ್, ಒಂದು ಪ್ರೀತಿ ವಿಶ್ವಾಸ, ನಮ್ಮ ಬಗ್ಗೆ ಒಂದು ಬೆಲೆ ಅಂದರೆ ಹೇಗಿರುತ್ತೆ, ಒಂದು ರೆಸ್ಪಾನ್ಸ್ ತೋರಿಸೋದು, ಒಂದು ವೀಡಿಯೋ ಮಾಡಿದ್ದಕ್ಕೆ, ಇದು ಮಾಡಿದ್ದಕ್ಕೆ ಅಂಥದ್ದೆಲ್ಲ ಸಿಗದಿರುವಾಗ ತುಂಬ ನೋವಾಗುತ್ತೆ. ಅದಕ್ಕೆ ನಾನು ಈಗ ಕೂಡ ನನ್ನ ಮನಸ್ಸಂಗೆ ಇಲ್ಲಿ ಬಂದ ಕೂಡಲೇ ಇಲ್ಲಿದು ಮಿಲ್ಲಿಂದೆಲ್ಲ ಒಂದು ವೀಡಿಯೋ ಮಾಡುವನ, ಅವರನ್ನು ಕರೆದು ಮಾತಾಡ್ಸುವನ, ಹೀಗೆಲ್ಲ ಎಣಿಸಿತ್ತು. ಆಮೇಲೆ ನಾನು ಅಂದ್ಕೊಂಡೆ, ಬೇಡ, ಯಾಕೆ ಪುನಃ ಮಾಡಿದ ತಪ್ಪನ್ನೇ ಯಾಕೆ ಮಾಡೋದು, ಪುನಃ ನೋವು ಯಾಕೆ ತಿನ್ನೋದಲ್ವ. ಅವರಿಗೇನು, ಏನೋ ಒಂದು ಫೇವರ್ ಮಾಡಿದಂಗೆ ಮಾಡ್ತಾರೆ. ಆಮೇಲೆ ನನಗೆ ಒಂದೇನೋ ಕಂಟೆಂಟ್ ಬೇಕು, ನನಗೆ ಬೇಕಂತ ಅವರು ನಮಗೆ ಪಬ್ಲಿಸಿಟಿ, ಅವರೇ ನನಗೇನೆ ಫೇವರ್ ಮಾಡಿದಂಗೆ ಮಾಡ್ತಾರೆ. ಆಮೇಲೆ ಅದಕ್ಕೆ ಇನ್ನು ಕೇಳೋದೇ ಬೇಡ ಅಂತ ಬಿಟ್ಟಿದ್ದೇನೆ. ಇನ್ನು ಅಂಥದ್ದೆಲ್ಲ ಕೇಳಲಿಕ್ಕೆ ಹೋಗೋದಿಲ್ಲ. ನಾನೊಂದು ವೀಡಿಯೋ ಮಾಡ್ಕೊಳ್ಳ, ನಾನೊಂದು ಇದು ಮಾಡಲ, ಅದು ಮಾಡಲ. ನಾ ಬಂದೆ ಬೇರೆ ವ್ಲಾಗರ್ಸ್ ಥರ, ನಾ ಬಂದೆ ಇಲ್ಲಿಟ್ಟು ಮಾಡಿಸ್ಕೊಂಡೆ ಸೀದಾ ಹೋಗ್ತಾ ಉಳಿದೆ, ಅದನ್ನಷ್ಟೇ ತೋರಿಸೋದು ಒಳ್ಳೆಯದು ಅಲ್ವ. ಇನ್ನೂ ಅಂಥ ತಪ್ಪುಗಳನ್ನು ಮಾಡಬಾರ್ದು, ಯಾರನ್ನು ಹಾಡಿ ಹೊಗಳಬಾರ್ದು. ನಾನೆಲ್ಲೋದೆ, ನಾನೆಲ್ಲಿ ಬಂದೆ, ನಾನೇನು ಮಾಡಿದೆ, ನಾನು. ಆದರೆ ಇವರೇನು ಹಾಗೆ ಮಾಡಿಲ್ಲ ಪಾಪ. ನಾನೇನು ಇವರದ್ದೆಲ್ಲ ಸ್ಪೆಷಲಾಗಿ ವೀಡಿಯೋ ತಗೊಳ್ಳೂ ಇಲ್ಲ. ಮೊದಲಿಂದ ಆದ ಅನುಭವಗಳ ಬಗ್ಗೆ ಹೇಳೋದು. ಈಗ ನೋಡಿ, ಅವರು ತಿಂಡಿ ತಿಂದು ಬಂದರು. ಈಗ 1 by 1 ಬೇರೆ ಬೇರೆ ಮೆಷಿನಲ್ಲಿ ಒಂದು ಕಡೆ ಗೋಧಿ, ಒಂದು ಕಡೆ ಅಕ್ಕಿಯನ್ನು ಹಾಕಿ ಹಿಟ್ಟು ಮಾಡಿ ಕೊಡ್ತಾರೆ. ಅದನ್ನು ಹತ್ತಿರದಿಂದ ತೋರಿಸ್ತೇನೆ ನೋಡಿ. ಹೀಗೆ ಇದರಲ್ಲಿ ಹಾಕ್ತಾರೆ ಗೋಧಿಯನ್ನು, ಮತ್ತೊಂದು ಕಡೆ ಅಕ್ಕಿಯನ್ನು ಹಾಕಿದ್ದಾರೆ. ಹಾಗೆ ಸ್ಟಾರ್ಟ್ ಮಾಡ್ತಾರೆ. ತುಂಬ ಸೌಂಡ್ ಆಯಿತಾ, ಯಪ್ಪಾ ಎಂಥ ಸೌಂಡ್ ಗೊತ್ತುಂಟಾ. ಈಗ ನೋಡಿ, ಒಂದೊಂದು ಬಾಕ್ಸ್ ಇಟ್ಟಿದ್ದಾರಲ್ವ, ಅದರಲ್ಲಿ ಹಿಟ್ಟೆಲ್ಲ ಬಂದು ಸ್ಟೋರ್ ಆಗುತ್ತೆ. ಆಮೇಲೆ ಅದನ್ನು ನಮ್ಮ ಕವರ್ಗಳಿಗೆ ಹಾಕಿ ಕೊಟ್ಬಿಡ್ತಾರೆ. ಹೀಗೆ ಹಿಟ್ಟಿನ ಗಿರಣಿಯ ಒಂದು ಪ್ರೊಸೀಜರ್ ಇರುತ್ತೆ ನೋಡಿ, ಚೆನ್ನಾಗಿದೆ. ಆದರೆ ಸೌಂಡ್ ಮಾತ್ರ ಬಾಪ್ರೇ. ನೋಡಿ, ನಮ್ಮದು ಆಯಿತು, ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಎರಡೂ ಕೂಡ ರೆಡಿ ಆಯಿತು. ಹಾಗೆ ಇನ್ನು ಹೊರಡೋದು ನಾವು. ಕವರಿಗೆ ಹಾಕಿ ಕೊಟ್ಟರು. ಹಾಗೆ ನಮ್ಮ ಹಿಟ್ಟು ಮಾಡಿಸುವ ಕಾರ್ಯಕ್ರಮ ಏನಿದೆ ಮುಗೀತು. ಈಗ ಮನೆಗೆ ಹೋಗ್ತಾ ಇದ್ದೇನೆ. ಇಷ್ಟೊತ್ತು ನಿಮ್ಮೊಟ್ಟಿಗೆ ಏನೆಲ್ಲ ಮಾತಾಡಿದ್ದೇನೆ ನೋಡಿ, ನಾನು ಈಗ ಸರಿ ದಾರಿಯಲ್ಲಿ ಹೋಗ್ತಿದ್ದೇನೆ ಅಂತ ಅನಿಸುತ್ತೆ. ಇಷ್ಟು ದಿನ ನಾನು ನನ್ನ ಚಾನಲ್ ನಡೆದು ಬಂದ ದಾರಿ ಸರಿ ಇಲ್ಲ ಅಂತ ಆಯ್ತು ನನಗೆ. ಇನ್ನು ಯಾರ ಬಗ್ಗೆ ಕೂಡ
ವಿಡಿಯೋ ಮಾಡಲಿಕ್ಕಿಲ್ಲ. ನಾನು ನನ್ನ ವಿಷಯ ನನ್ನ ಜೀವನ ಅಷ್ಟೇ, ಎಷ್ಟು ಹೇಳಬೇಕೋ ಅಷ್ಟೇ ಅಲ್ವಾ. ಆಗ ನನಗೆ ನೋವೇ ಇರಲ್ಲ, ಯಾರಿಂದ ನೋವಿರಲ್ಲ. ನನ್ನ ವಿಷಯ ನನ್ನದು ಪ್ರಪಂಚ ಅಷ್ಟೇ. ನನಗೆ ನಾವು ನೋವು ಕಟ್ಕೊಳ್ಳಲ್ಲ ಅಲ್ವಾ. ಹಾಗೆ ನಾವು ಖುಷಿಯಿಂದ ಇರಲಿಕ್ಕೆ ಪ್ರಯತ್ನ ಮಾಡ್ತೇವಲ್ವ. ಹಾಗೆ ಬೇರೆಯವರಿಂದ ನೋವು ತಿಂದು ನಮ್ಮ ಇದ್ದ ಒಂದು ಜೀವನದಲ್ಲಿ ಅಲ್ಪ ಸಮಯದಲ್ಲಿ ದುಃಖ ಮಾಡಿಕೊಂಡು ಕಳೆಯೋದಕ್ಕಿಂತ ಬೇರೆಯವರಿಂದ ಬೆಲೆ ಸಿಗದೆ ಅಲ್ವಾ, ಒಂದು ಪ್ರೀತಿ ವಿಶ್ವಾಸ ಸಿಗದೆ ಇರೋದಕ್ಕಿಂತ ನಮ್ಮಷ್ಟಕ್ಕೆ ನಾವು ಖುಷಿಯಿಂದ ಇರೋದು ಒಳ್ಳೆಯದು. ಏನಂತೀರಾ? ಸೊ ನನ್ನ ಡಿಸಿಷನ್ ಸರಿ ಅಂತ ಅನಿಸಿದರೆ ಒಂದು ಲೈಕ್ ಕೊಟ್ಬಿಡಿ, ಒಂದು ಕಮೆಂಟ್ ಮಾಡಿ. ಇನ್ನೊಂದು ಬೆಸ್ಟ್ ವ್ಲಾಗೊಂದಿಗೆ ಮತ್ತೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ನನ್ನ ವೀಡಿಯೋಸ್ ತಪ್ಪದೇ ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡಿ, ಓಕೆನಾ. ಇನ್ನೊಂದು ಬೆಸ್ಟ್ ವ್ಲಾಗೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.